ನಮಸ್ಕಾರ ರೀ ಎಲ್ಲರಿಗೂ. ಹೆಂಗಿದ್ದೀರಿ ನೀವೆಲ್ಲ? ನಿನ್ನೆ ಉಳಿದಿದ್ದ ಅನ್ನದಿಂದ ಚಿತ್ರಾನ್ನ ಮಾಡ್ಬೋದು, ಮೊಸರನ್ನ ಮಾಡ್ಬೋದು, ದೋಸೆ ಅಥವಾ ತಾಲಿಪಟ್ಟಿ ಒಳಗೆ ಹಾಕಿ ತಾಲಿಪಟ್ಟಿನೂ ಮಾಡ್ಬೋದು ರೀ. ಸಿಕ್ಕಾಪಟ್ಟೆ ರೆಸಿಪೀಸ್ ಅದಾವೆ ರೀ ಲೆಫ್ಟ್ ಓವರ್ ರೈಸಿಂದ ಮಾಡುವಂಥದ್ದು. ಬಟ್ ಈ ರೆಸಿಪಿ ಏನೈತಲ್ಲ ಒಂದು ಸ್ವಲ್ಪ ಡಿಫ್ರೆಂಟ್ ಐತಿ. ಬೆಳಗ್ಗೆ ನೀವು ಹೊಸ ಬ್ರೇಕ್ಫಾಸ್ಟನ್ನು ಮಾಡ್ಕೊಂಡು ತಿನ್ಬೋದು ನೋಡಿರಿ ಲೆಫ್ಟ್ ಓವರ್ ರೈಸಿಂದ. ಈಗ ಫಸ್ಟ್ ನನ್ನ ಹತ್ರ ಒಂದು ಸ್ವಲ್ಪ ಅನ್ನ ಉಳ್ದೈತಿ. ನೆನ್ನೆ ನೈಟ್ ಮಾಡಿದ ರೈಸ್ ರೀ ಇದು. ಈಗ ಅನ್ನ ಉದುರಿದ್ರೆ ಏನು ಮಾಡಿರಿ, ಸ್ವಲ್ಪ ನೀರು ಹಾಕಿ ಅಗದಿ ಸಣ್ಣಗೆ ರುಬ್ಕೊರಿ. ನೀವು ಅನ್ನ ಮಿಜ್ಜಿ ಮಾಡ್ಕೊಂಡಿದ್ರೆ ನೀರು ಹಾಕೋ ಜರೂರತ್ ಏನಿಲ್ಲ, ಹಂಗೆ ರುಬ್ಕೋಬೋದು. ಸೊ ನೋಡಿರಿ, ನಾನಿಲ್ಲಿ 1.5 ಸ್ಪೂನಷ್ಟು ಅನ್ನ ತೊಗೊಂಡೀನಿ. ಒಂದು 2-3 ಸ್ಪೂನ್ ಅಂದರೆ ಟೀ ಸ್ಪೂನ್ಲೆ ಒಂದು 2-3 ಸ್ಪೂನಷ್ಟು ನೀರು ಹಾಕ್ಕೊಂಡು ಅಗದಿ ಸಣ್ಣಗೆ ರುಬ್ಕೊಂಡೇನಿ ಈಗ. ಆಮೇಲೆ ಜಾಸ್ತಿ ನೀರು ಹಾಕ್ಕೊಂಡೇನು ರುಬ್ಕೋಬೇಡ್ರಿ, ಅಗದಿ ರನ್ನಿ ಕನ್ಸಿಸ್ಟೆನ್ಸಿ ಆಗ್ತೈತಿ. ಸೊ ಈಗ ನಾನು ಇದಿಷ್ಟನ್ನು ಒಂದು ದೊಡ್ಡ ಪರಾತಕ್ಕೆ ತೆಗೆದುಬಿಡ್ತೀನಿ. ಇದ್ರೊಳಗೆ ಉಳ್ದಿದ್ದು ಹಿಟ್ಟೆಲ್ಲ ಕೂಡಿಸ್ಕೊಂಡ್ಬಿಡ್ತೀನಿ. ಈಗ ಇದ್ರೊಳಗೆ ಏನೈತಲ್ಲ ಅಕ್ಕಿ ಹಿಟ್ಟು ಹಾಕ್ಕೋಬೇಕು ರೀ. ನೋಡಿ ಹಾಕ್ಕೋಬೇಕು. ಒಮ್ಮೆ ಭಾಳಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ತೀರ ಗಟ್ಟಿನ ನಾದ್ಕೋಬಾರ್ದು. ಈಗ ಫಸ್ಟ್ ನಾನು 1 ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳಕತ್ತೀನಿ. ಇದ್ರೊಳಗೆ ಒಂದು ಅರ್ಧ ಸ್ಪೂನ್ನಷ್ಟು ಉಪ್ಪು, ಆಮೇಲೆ 1 ಸ್ಪೂನ್ನಷ್ಟು ಆಯಿಲ್ ಹಾಕ್ಕೊಳಕತ್ತೀನಿ. ಉಪ್ಪು ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು, ನನಗೊಂದು ಸ್ವಲ್ಪ ಕಡಿಮೆ ಆಯ್ತು ಅನ್ನಿಸ್ತದೆ. ಸೊ ಹಿಂದಾಗಡೆ ನಾನು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಉಪ್ಪು ಸೇರಿಸ್ಕೊಂಡಿದ್ದೆ. ಈಗ ನೋಡಿರಿ, ಮಿಕ್ಸ್ ಮಾಡ್ಕೋಬೇಕಾ. ಈ ಥರ ನಿಮ್ಗೆ ಮೆತ್ತಗೆ ಇದು ಹಿಟ್ಟಿತ್ತಂದ್ರೆ ಇನ್ನೂ 1 ಅಥವಾ 1.5 ಕಪ್ನಷ್ಟು ಎಕ್ಸ್ಟ್ರಾ ಅಕ್ಕಿ ಹಿಟ್ಟು ಕೂಡಿಸ್ಕೋಬೇಕು. ನೋಡಿರಿ, ಈ ಥರ ಇದನ್ನು ಪೂರ್ತಿ ಗಟ್ಟಿಯಾಗಿ ನಾದ್ಕೊಂಡು ರೆಡಿ ಮಾಡ್ಬೇಕು. ನಿಮ್ಗೆ ಪೂರ ನಾದಿ ಆಗಿನ ತೋರಿಸ್ತೀನಿ ಇದ್ರ ಕನ್ಸಿಸ್ಟೆನ್ಸಿ ಹೆಂಗಿರ್ತೈತಂತ. ನಾವು ಅಕ್ಕಿ ರೊಟ್ಟಿ ಮಾಡುವಾಗ ಏನು ಹಿಟ್ಟು ನಾದ್ಕೋತೇವಲ್ಲ ಅದೇ ಥರ ಇರ್ಬೇಕು ಇದು ಹಿಟ್ಟು. ಭಾಳ ಮೆತ್ತಗೆ ಮಾಡ್ಕೊಬೇಡ್ರಿ, ತೀರ ಗಟ್ಟಿನೂ ಇರಬಾರ್ದು. ಆಮೇಲೆ ಇದೇ ಹಿಟ್ಲೆ ನೀವು ಅಕ್ಕಿ ರೊಟ್ಟಿನೂ ಮಾಡ್ಕೋಬೋದು, ಅಥವಾ ಅದರೊಳಗೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು, ಉಳ್ಳಾಗಡ್ಡಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿ ಮಸಾಲ ಅಕ್ಕಿ ರೊಟ್ಟಿನೂ ಮಾಡ್ಕೋಬೋದು. ನೆಕ್ಸ್ಟ್ ಬರುವಂಥ ವೀಡಿಯೋಸ್ ಒಳಗೆ ಈ ಲೆಫ್ಟ್ ಓವರ್ ರೈಸಿಂದ ಇನ್ನೂ ಜಾಸ್ತಿ ರೆಸಿಪೀಸ್ ನಿಮಗೆ ಹೇಳ್ತೇನೆ ನಾನು. ಸೊ ನೋಡ್ರಿ, ಇಲ್ಲೇ ಈ ಹಿಟ್ಟನ್ನ ನಾದ್ಕೊಂಡು ರೆಡಿ ಮಾಡ್ಕೊಂಡೇನಿ. ಇದ್ರ ಕನ್ಸಿಸ್ಟೆನ್ಸಿ ನೋಡಿರಿ, ಇಷ್ಟು ಗಟ್ಟಿ ಇದ್ರೆ ಸಾಕಾಗ್ತೈತಿ ಇದು. ಯಾಕಂದರೆ ಇದನ್ನು ಇನ್ನೊಂದು ರೌಂಡ್ ಬೇಯಿಸ್ಬೇಕಾಗ್ತೈತಲ್ಲ, ಸೊ ತೀರಾ ಮೆತ್ತಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ ಇದನ್ನೊಂದು 5 ಮಿನಿಟ್ಸ್ ನಾನು ರೆಸ್ಟ್ ಮಾಡಕ್ಕೆ ಬಿಡ್ತೀನಿ. 5-10 ನಿಮಿಷ ಆಗಿಂದ ಕೈಗೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇಷ್ಟು ಹಿಟ್ಟೊಳಗೆ 2 ಪೋರ್ಷನ್ ಆಗಿ ಡಿವೈಡ್ ಮಾಡ್ಕೊತೇನೆ ನಾನು. ಈಗ ನೆಕ್ಸ್ಟ್ ಈ ಹಿಟ್ಲೆ ಶಾವ್ಗೆ ಮಾಡ್ಕೋಬೇಕ್ರಿ. ಅಕ್ಕಿ ಶಾವ್ಗೆ ಭಾಳ ಚಲೋ ಟೇಸ್ಟ್ ಅನ್ನಿಸ್ತಾವೆ. ನೀವು ನಾರ್ಮಲಾಗಿ ಚಿರುಟ್ ರವದ ಶಾವ್ಗೆಕಿನ್ನ ಅಕ್ಕಿ ಶಾವ್ಗೆ ಮಸ್ತ್ ಟೇಸ್ಟ್ ಅನ್ನಿಸ್ತಾವೆ. ನನ್ನ ಹತ್ರ ಚಕ್ಲಿ ಒತ್ತಾಳ ಐತಿ, ಅದರೊಳಗೆ ಸಣ್ಣಂದು ಸೇವ್ ಮಾಡುವಂಥ ಮೋಲ್ಡನೂ ಐತಿ. ಸೊ ಅದರಲ್ಲೇ ನಾನು ಶಾವ್ಗೆ ಮಾಡ್ಕೋತೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೋತೇನೆ ರೀ. ಅಂದರೆ ಇಲ್ಲಿಕಂದ್ರೆ ಅಕ್ಕಿ ಹಿಟ್ಟು ಸ್ವಲ್ಪ ಜಿಗಿ ಇರ್ತೈತಲ್ಲ, ಈ ಚಕ್ಲಿ ಒತ್ತೊಳಗೆ ಅಂಟ್ಕೊಂಡ್ಬಿಡ್ತೈತದ. ಒಂದು 2-3 ಡ್ರಾಪ್ನಷ್ಟು ಆಯಿಲ್ ಹಚ್ಕೊಂಡು ನೀಟಾಗಿ ಎಲ್ಲ ಕಡೆ ಸವರ್ಬೇಕಿದ್ನ. ಈಗ ನೆಕ್ಸ್ಟ್ ಇದ್ರೊಳಗೆ ನಾವು ಮಿಕ್ಸ್ ಮಾಡ್ಕೊಂಡಿದ್ದು ಅಕ್ಕಿ ಹಿಟ್ಟು ಹಾಕ್ಕೊಂಡು ಶಾವ್ಗೆ ಮಾಡ್ಕೊಂಬಿಡ್ಬೇಕ್ರಿ. ನೋಡ್ಕೊರಿ, ಈ ಹಿಟ್ಟು ಭಾಳ ಗಟ್ಟಿ ಇತ್ತಂದ್ರೆ ನೀಟಾಗಿ ಶಾವ್ಗೆ ಬರಲ್ಲ. ಆಮೇಲೆ ಭಾಳ ಮೆತ್ತಗೆ ಇತ್ತಂದ್ರೆ ಆ ಶಾವ್ಗಿನ ಇನ್ನೊಮ್ಮೆ ಬೇಯಿಸ್ಬೇಕಾಗ್ತೈತೆ ನಾವು. ಸೊ ನೀರು ಆಗಿಬಿಡ್ತೈತದ. ಕರೆಕ್ಟ್ ಕನ್ಸಿಸ್ಟೆನ್ಸಿ ಒಳಗೆ ಹಿಟ್ಟನ್ನು ಅದ್ಕೊಂಡು ರೆಡಿ ಮಾಡ್ಕೋಬೇಕು. ಈಗ ನಿಮಗೆ ತೋರಿಸ್ತೇನೆ ನಾನು ಒತ್ತಿ ಶಾವ್ಗೆ ಇಷ್ಟು ನೀಟ್ ಬೀಳ್ತಾವಲ್ಲ. ಈಗ ನನ್ನ ಹತ್ರ ಇಡ್ಲಿ ಸೆಟ್ ಐತಿ. ಈ ಇಡ್ಲಿ ಸೆಟ್ ಒಳಗೆ ನೀವು ಅಷ್ಟು ಶಾವ್ಗೆ ಒತ್ಕೋಬೋದು. ಇಲ್ಲಾಂದ್ರೆ ಸಣ್ಣ ಪ್ಲೇಟ್ ಇರ್ತಾವಲ್ಲ, ಆ ಪ್ಲೇಟ್ ಒಳಗೆ ಒತ್ಕೊಂಡು ಸ್ಟೀಮ್ ಮಾಡ್ಕೋಬೋದು. ಬೆಸ್ಟ್ ಅಂತಂದರೆ ಇಡ್ಲಿ ಸೆಟ್ ಅಂದ್ರೆ ಎಲ್ಲರ ಮನೆಯೊಳಗೆ ಇದ್ದೇ ಇರ್ತೈತಿ. ಇದ್ರೊಳಗೆ ಶಾವ್ಗೆ ಮಾಡ್ಕೊಂಬಿಡ್ಬೇಕು. ಆಮೇಲೆ ಮೇಲಿಂದ ಮೇಲೆ ಭಾಳಷ್ಟು ಲೇಯರ್ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಜಸ್ಟ್ ಒಂದು ಸ್ವಲ್ಪ ಅಂದ್ರೆ ಒಂದು 2-3 ಲೇಯರ್ ಅಷ್ಟು ಶಾವ್ಗೆ ಒತ್ಕೊಂಡು ಇನ್ನೊಮ್ಮೆ ಇದನ್ನು ಸ್ಟೀಮ್ ಮಾಡೋಕೆ ಇಟ್ಬಿಡ್ಬೇಕಾಗ್ತೈತಿ. ಆಮೇಲೆ ನೋಡಿರಿ, ಎಷ್ಟು ನೀಟಾಗಿ ಶಾವ್ಗೆ ಬೀಳಾಕತೈತಿ. ಹಿಟ್ಟು ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದ್ದರೆ ಈ ಥರ ಶಾವ್ಗೆ ಬರ್ತಾವೆ. ನನ್ನ ಹತ್ರ ಈ ಥರ ಡೋಕ್ಲಾ ಮೇಕರ್ ಪ್ಲೇಟ್ ಐತಿ. ಇದ್ರೊಳಗೆ ಒಂದಿಷ್ಟು ಶಾವ್ಗೆ ಒತ್ಕೊಂಡ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಒಂದು 2-3 ಡ್ರಾಪ್ನಷ್ಟು ಆಯಿಲ್ ಹಾಕ್ಕೊಳಕತ್ತೀನಿ. ಇದು ನಾನ್ ಸ್ಟಿಕ್ ಐತ್ರಿ, ಆಯಿಲ್ ಹಚ್ಕೊಳ್ಳೋ ಜರೂರತ್ ಏನು ಬರೋದಿಲ್ಲ. ಬಟ್ ಅಂದರೂ ನಾನು ಸ್ವಲ್ಪ ಆಯಿಲ್ ಹಚ್ಕೊಂಡೆ. ಈಗ ಇದ್ರೊಳಗೂ ಶಾವ್ಗೆ ಏನು ಹಾಕೋತೇವಲ್ಲ, 4-5 ಲೇಯರ್ ಒಳಗೆ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಜಸ್ಟ್ ಒಂದು 2-3 ಲೇಯರ್ ಅಷ್ಟು ಶಾವ್ಗೆ ಒತ್ಕೊಂಡ್ರೆ ಸಾಕಾಗ್ತೈತಿ. ಆಮೇಲೆ ಇದನ್ನು ಸ್ಟೀಮ್ ಮಾಡ್ಕೊಳ್ಳುವಾಗ ನೀರು ಕುದಿತಿರ್ಬೇಕು. ಆಮೇಲೆ ಎಷ್ಟು ಇಡ್ಲಿ ಪ್ಲೇಟ್ನ ಇಟ್ಕೊಂಡು ಸ್ಟೀಮ್ ಮಾಡ್ಕೋಬೇಕು. 10-15 ಮಿನಿಟ್ಸ್ ಇಲ್ಲ 20 ಮಿನಿಟ್ಸ್ ಸ್ಟೀಮ್ ಮಾಡ್ಕೊಂಡ್ರೂ ನಡಿತೈತಿ. ಯಾಕಂದ್ರೆ ಒಣ ಹಿಟ್ಟು ಕೂಡಿಸಿರ್ತೈತಲ್ಲ, ಸೊ ಇದು ಚಲೋ ತಂಗಿ ಬೇಯಬೇಕು. ನೋಡಿರಿ, ಇದು ಸ್ಟೀಮ್ ಆಗೈತಿ. ಇವನ್ನಷ್ಟು ತೆಗೆದುಬಿಡ್ತೀನಿ. ಈಗ ಇವನು ಒಂದು ಪಾತ್ರೆಗೆ ತಕ್ಕೊಂಬಿಡ್ಬೇಕ್ರಿ. ಒಂದು ಬೌಲ್ ಒಳಗೆ ನಾನು ತೆಗಿಯಾಕತ್ತೀನಿ. ಇವನ್ನಿಷ್ಟು ತೆಗೆದು ಓಪನ್ ಇಡಕ್ಕೆ ಹೋಗ್ಬೇಡ್ರಿ. ಓಪನ್ ಇಟ್ಟರೆ ಏನಾಗ್ತೈತಿ, ಪೂರ ಡ್ರೈ ಆಗ್ತೈತಿ. ಇದ್ರೊಳಗೆ ಒಂದು 2-3 ಡ್ರಾಪ್ನಷ್ಟು ಆಯಿಲ್ ಹಾಕಿ ಒಂದು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಂಡು ಮೇಲೆ ಒಂದು ಮುಚ್ಚಳ ಮುಚ್ಚಿ ಇಟ್ಬಿಡ್ತೀನಿ. ಅಲ್ಲಿವರೆಗೂ ಅಷ್ಟು ಶಾವ್ಗಿನ ನಾನು ರೆಡಿ ಮಾಡ್ಕೋತೀನಿ. ಈಗ ಅಷ್ಟು ಶಾವ್ಗೆ ರೆಡಿ ಮಾಡ್ಕೊಂಡೇನಿ. ಇದಕ್ಕೊಂದು ಒಗ್ಗರಣೆ ಕೊಡೋಣ ಅಂತ ಒಂದು 2-3 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡೇನಿ. ಆಯಿಲ್ ಬಿಸಿಯಾಗಿಂದ ಸಾಸಿವೆ ಮತ್ತು ಜೀರಿಗೆ, ಆಮೇಲೆ 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಳಕತ್ತೀನಿ. ಇವೆರಡು ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಆಗಲಿ. ಆಮೇಲೆ ನಾನು ಶೇಂಗಾ ಹಾಕ್ಕೊಳತ್ತೀನಿ. ಶೇಂಗಾ ನೋಡಿರಿ, ಹುರಿದ ಸಿಪ್ಪೆ ಎಲ್ಲ ಬಿಡಿಸಿ ತೊಗೊಂಡೇನಿ. ನೀವು ಹುರಿಲಾರದ ಶೇಂಗಾ ತೊಗೊಳಕತ್ತೀರಿ ಅಂತಂದ್ರೆ
ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಳ್ಳೋವಾಗ ಒಂದು 2-3 ಸ್ಪೂನಷ್ಟು ಶೇಂಗಾ ಹಾಕ್ಕೊಂಬಿಡ್ರಿ. ಈಗ ಒಂಚೂರು ಇದನ್ನು ಫ್ರೈ ಮಾಡ್ಕೊಳೋ ಆಗಿಂದ ನೋಡ್ರಿ ಇಲ್ಲೇ ನಾನು ಗಜ್ಜರಿ ತೊಗೊಂಡೀನಿ, ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ ಮತ್ತು ಕರಿಬೇವು ತೊಗೊಂಡೀನಿ. ಈಗ ಫಸ್ಟ್ ಶುಂಠಿ, ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಳಕತ್ತೀನಿ. ಇವು ಜಾಸ್ತಿ ಏನು ಫ್ರೈ ಆಗೋದು ಬೇಡ, ಜಸ್ಟ್ ಒಂದು ಸ್ವಲ್ಪ ಫ್ರೈ ಆಗಿಂದ ಉಳಿದಿದ್ದ ಉಳ್ಳಾಗಡ್ಡಿ ಮತ್ತು ಕ್ಯಾರೆಟ್ ಹಾಕ್ಕೊಳ್ಳೋಣಂತ. ಸೊ ನೋಡ್ರಿ ಇದು ಫ್ರೈ ಆಗೈತಿ. ನಾನು ಇದ್ರೊಳಗೆ ಉಳ್ಳಾಗಡ್ಡಿ ಮತ್ತು ಅಷ್ಟು ಕ್ಯಾರೆಟ್ ಹಾಕ್ಕೊಳಕತ್ತೀನಿ. ಕ್ಯಾರೆಟ್ ಮತ್ತು ಆನಿಯನ್ ನೀವು ಈ ಥರ ತೆಳ್ಳಗೆ ಮತ್ತು ಉದ್ದಕ್ಕೆ ಕಟ್ ಮಾಡ್ಕೊಂಡ್ರೆ ಚಲೋ ಅನಿಸ್ತೈತಿ. ಇದ್ರೊಳಗೆ ನೀವು ಬೇರೆ ವೆಜಿಟೇಬಲ್ಸ್ನೂ ಆ್ಯಡ್ ಮಾಡ್ಕೋಬೋದು. ಗ್ರೀನ್ ಪೀಸ್ ಇದ್ರೆ ಅದನ್ನೂ ಹಾಕೋರಿ, ಇಲ್ಲ ಬೀನ್ಸನ್ನು ಹಾಕ್ಕೋಬೋದು. ಸೊ ನಿಮ್ಗೆ ಯಾವುದು ವೆಜಿಟೇಬಲ್ ಇಷ್ಟ ನೋಡಿ ಅದನ್ನೆಲ್ಲನೂ ಆ್ಯಡ್ ಮಾಡ್ಕೋಬೋದು. ಸೊ ಇದೊಂದು ಸ್ವಲ್ಪ ಫ್ರೈ ಆಗೈತಿ. ನೆಕ್ಸ್ಟ್ ಇದ್ರೊಳಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು, 1 ಸ್ಪೂನ್ ಸಕ್ಕರೆ ಹಾಕ್ಕೊಳಕತ್ತೀನಿ, ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳಕತ್ತೀನಿ. ಇಷ್ಟ ಮತ್ತು ಜಾಸ್ತಿ ಏನಿಲ್ಲ ರೀ ಇದಕ್ಕೆ. ಇವನ್ನೆಲ್ಲ ಹಾಕ್ಕೊಂಡು ಮತ್ತೊಮ್ಮೆ ಫ್ರೈ ಮಾಡ್ಕೊತ ಮಿಕ್ಸ್ ಮಾಡಬೇಕು. ಇದೆಲ್ಲ ಫ್ರೈ ಆಗಿಂದ ಗ್ಯಾಸ್ ಆಫ್ ಮಾಡ್ಕೊಂಡು ಶಾವಿಗೆ ಹಾಕ್ಕೊಂಡ್ಬಿಡ್ತೀನಿ. ಈ ಶಾವಿಗೆನ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳಕ್ಕಾಗೋದಲ್ಲ. ಸೊ ಈ ಥರ ಗ್ಯಾಸ್ ಆಫ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಮತ್ತೆ ಬೇಕಾದ್ರೆ ನೀವು ಬೇಯಿಸ್ಕೋಬೋದು. ಈಗ ಈ ಶಾವಿಗೆ ಏನೈತಲ್ಲ ಒಂದೊಂದು ಬಿಡಿಸ್ಕೊಂಡ್ಬಿಡ್ಬೇಕು ರೀ, ಒಂದಕ್ಕೊಂದು ಅಂಟ್ಕೊಂಡಿರ್ತವೆ. ಬಟ್ ಆಯಿಲ್ ಹಾಕಿರ್ತೈತಲ್ಲ ಜಾಸ್ತಿ ಏನು ಅಂಟ್ಕೊಳ್ಳೋದಿಲ್ಲ ನೋಡಿರಿ. ಈ ಥರ ಒಂದಕ್ಕೊಂದು ಬಿಡಿಸ್ಕೊಂಡ್ಬಿಡ್ಬೇಕು. ಆಮೇಲೆ ಅಕ್ಕಿ ಶಾವಿಗೆ ಏನೈತಲ್ಲ ತಿನ್ನಕ್ಕೆ ಚಲೋ ಟೇಸ್ಟ್ ಅನ್ನಿಸ್ತೈತಿ ನೋಡಿರಿ. ಈ ಥರ ಎಲ್ಲನೂ ಬಿಡಿಸ್ಕೊಂಡು ಈಗ ಇವನಷ್ಟು ಆ ಒಗ್ಗರಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಈ ಶಾವಿಗೆನ ನಾನು ಸ್ಪೂನಿಂದ ಮಿಕ್ಸ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದೆ, ಅದು ಕರೆಕ್ಟಾಗಿ ಮಿಕ್ಸ್ ಆಗಲಿಲ್ಲ. ಹಿಂಗೆ ಕೈಯಿಂದನೇ ಮಿಕ್ಸ್ ಮಾಡ್ಕೊತೀನಿ. ಈಗ ನಾನು ಇದ್ರೊಳಗೆ ಒಂದು ಅರ್ಧ ಲಿಂಬೆಹಣ್ಣು ಹಾಕ್ಕೊಳಕತ್ತೀನಿ. ಆಮೇಲೆ ನಾನು ಸಕ್ಕರೆ ಹಾಕ್ಕೊಂಡಿದ್ದೆ ಅಲ್ಲ, ಸೊ ಅರ್ಧ ಲಿಂಬೆಹಣ್ಣು ಹಾಕ್ಕೊಳತ್ತೀನಿ. ನಿಮ್ಮದು ಶಾವಿಗೆ ಕ್ವಾಂಟಿಟಿ ಜಾಸ್ತಿ ಇತ್ತಂದ್ರೆ ನೀವು 1 ಲಿಂಬೆಹಣ್ಣು ಹಾಕ್ಕೋಬೋದು. ಅದಕ್ಕೆ ತಕ್ಕಂಗೆ 1.5-2 ಸ್ಪೂನಷ್ಟು ಎಕ್ಸ್ಟ್ರಾ ಸಕ್ಕರೆ ಹಾಕ್ಕೊಂಬಿಡ್ರಿ. ಟೇಸ್ಟ್ ಚಲೋ ಬರ್ತೈತೆ, ಸ್ವಲ್ಪ ಹುಳಿ ಸ್ವಲ್ಪ ಸಕ್ಕರೆ ಮಸ್ತ್ ಅನ್ನಿಸ್ತೈತೆ ಟೇಸ್ಟ್. ನೋಡಿರಿ ಈ ಥರ ನೀಟಾಗೆ ಕೈಯಿಂದ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಮಿಕ್ಸ್ ಮಾಡ್ಕೊತ ಈ ಥರ ಒಂದಕ್ಕೊಂದು ಶಾವಿಗೆ ಅಂಟ್ಕೊಂಡಿದ್ರು ಅದನ್ನು ಬಿಡಿಸ್ಕೊಂಬಿಡ್ರಿ. ಆಮೇಲೆ ಈ ಒಗ್ಗರಣೆ ಏನೈತಲ್ಲ ಎಲ್ಲ ಕಡೆನೂ ಕರೆಕ್ಟಾಗಿ ಅಪ್ಲೈ ಆಗಬೇಕು. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಟೇಸ್ಟ್ ನೋಡಿರಿ, ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಉಪ್ಪೋದು ಬೇಕಂದ್ರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಈಗ ಇದ್ರೊಳಗೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ, ಆಮೇಲೆ ತುರಿದಿದ್ದ ಕೊಬ್ಬರಿ ಹಾಕ್ಕೊಳಕತ್ತೀನಿ. ಹಸಿ ಕೊಬ್ಬರಿ ಇರ್ತೈತಲ್ಲ ಅದನ್ನು ತುರಿದು ಹಾಕ್ಕೊಳಕತ್ತೀನಿ. ಈಗ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಸ್ವಲ್ಪ ಹುರ್ಕೊಂಬಿಡ್ಬೇಕು. ಗ್ಯಾಸ್ ಲೋ ಫ್ಲೇಮ್ ಇಟ್ಕೊಂಡು ಜಸ್ಟ್ 1 ರೌಂಡ್ ಈ ಥರ ಮಿಕ್ಸ್ ಮಾಡಿರಿ. ಮೇಲೆ ಮುಚ್ಚಳ ಮುಚ್ಚಿ ಒಂದು 5 to 10 ಮಿನಿಟ್ಸ್ ಇದನ್ನ ಲೋ ಫ್ಲೇಮ್ ಒಳಗೆ ಬಿಟ್ಬಿಡ್ರಿ. ನೀಟಾಗಿ ಸ್ಟೀಮ್ ಆಗ್ತೈತಿ. ಇನ್ನೊಂದು ಸ್ವಲ್ಪ ಈ ಶಾವಿಗೆ ಬೇಯ್ತೈತಿ ನೋಡಿರಿ. ಇದು ಒಂದು 5-10 ನಿಮಿಷ ನಾನೇ ಬಿಟ್ಟಿದ್ದೆ. ಈಗ ಇದು ಶಾವಿಗೆ ರೆಡಿ ಆಗೈತಿ. ಇದನ್ನು ನೀವು ಬ್ರೇಕ್ಫಾಸ್ಟ್ ಮಾಡ್ಕೋಬೋದು, ಇಲ್ಲ ನಿಮ್ಮ ಮಕ್ಕಳು ಟಿಫನ್ ಬಾಕ್ಸ್ ಒಳಗೆ ಹಾಕೋಬೋದು. ಬಟ್ ಬಿಸಿ ಬಿಸಿ ಇದ್ದಾಗ ತಿಂದರೆ ಮಾತ್ರ ಭಾಳ ಚಲೋ ಟೇಸ್ಟ್ ಅನ್ನಿಸ್ತೈತಿ. ಇದ್ರ ಜೊತೆ ಕಾಂಬಿನೇಷನ್ಗೆ ಖಾರ ಇರುವಂಥ ಕೊಬ್ಬರಿ ಚಟ್ನಿ ಮಾಡಿರಿ, ನಿಜವಾಗ್ಲೂ ಭಾಳ ಚಲೋ ಟೇಸ್ಟ್ ಅನ್ನಿಸ್ತೈತಿ. ಸೊ ಈ ರೆಸಿಪಿ ನಿಮ್ಮ ಮನೆಯೊಳಗೂ ಟ್ರೈ ಮಾಡಿರಿ. ಎಲ್ಲರ ಮನೆಯೊಳಗೂ ಲೆಫ್ಟ್ ಓವರ್ ರೈಸ್ ಇದ್ದೇ ಇರ್ತೈತಿ. ಏನು ಮಾಡೋದಂತ ತಲೆ ಕೆಡಿಸ್ಕೊಂಡು ಕುಂದ್ರಬೇಡ್ರಿ. ಅದ ಬೋರಿಂಗ್ ಚಿತ್ರಾನ್ನ ಅಥವಾ ಮೊಸರನ್ನ ಮಾಡೋ ಬದಲು ಈ ಥರ ನೀವು ಮಾಡ್ಕೊಂಡು ತಿನ್ಬೋದು. ಸೊ ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನ ನಾನು ಭೇಟಿ ಆಗ್ತೀನಿ. ಧನ್ಯವಾದಗಳು.